ನಮಸ್ಕಾರ ವೀಕ್ಷಕರೇ. ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ನಮ್ಗೆಲ್ಲರಿಗೂ ಗೊತ್ತು. ಭವಿಷ್ಯ ಮಾಲಿಕ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ನಾವ್ ಈ ಕಡೆ ಒಂದ್ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬರೆದಿದ್ದಂತ ಪುಸ್ತಕಗಳನ್ನ ಓದೋದಾದ್ರೆ ಅವರ ಚರಿತ್ರೆನಲ್ಲೂ ಎಷ್ಟೋ ಪುಸ್ತಕಗಳು ಸಿಗುತ್ತೆ. ಅದನ್ನ ಬಿಟ್ಟು ಅವರು ಬರೆದಂತ ವಚನಗಳು ಕಾಲಜ್ಞಾನದ ಬಗ್ಗೆ ಈಗ ಆಲ್ರೆಡಿ ಎಷ್ಟೋ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಅವ್ರಿಗಿಂತ ಮುಂಚೆ ಅಚ್ಯುತಾನಂದ ದಾಸ್ ಅವರು ಬರೆದಂತ ಕಾಲಜ್ಞಾನ ಕೂಡ ಇದೆ. ಅವರು ಕೂಡ ಇದರಲ್ಲಿ ಏನೇನ್ ನಡೆಯುತ್ತೆ, ಕಲಿಯುಗ ಯಾವ ರೀತಿ ಕೊನೆ ಆಗುತ್ತೆ, ಅದಾದ್ಮೇಲೆ ಸತ್ಯಯುಗ ಯಾವ ರೀತಿ ಶುರು ಆಗುತ್ತೆ ಅನ್ನೋದು ಬರೆದಿದ್ರು. ನಾವು ಕಾಲಜ್ಞಾನದ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡ್ತಾ ಇರೋದ್ರಿಂದ ಈ ವಿಷಯಗಳನ್ನ ನಿಮಗ್ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾಲಜ್ಞಾನಗಳೇನಂದ್ರೆ ಒಬ್ಬೊಬ್ರು ಕಾಲಜ್ಞಾನಿಗಳು ಒಂದೊಂದು ರೀತಿ ಕಾಲಜ್ಞಾನಗಳನ್ನ ಬರೆದಿದ್ದಾರೆ. ಅವ್ರಿಗೆ ತಿಳಿದಂತ ಜ್ಞಾನದ ಸ್ವರೂಪದಲ್ಲಿ ಈ ಕಾಲಜ್ಞಾನನ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಚ್ಯುತಾನಂದ ದಾಸ್ ಅವರು ಕೂಡ ತುಂಬಾನೇ ಕಾಲಜ್ಞಾನಗಳನ್ನ ಬರೆದಿದ್ರು. ಅದರಲ್ಲಿ ಭವಿಷ್ಯ ಮಾಲಿಕ, ಮುಂದಿನ ಫ್ಯೂಚರ್ ಯಾವ ತರ ಇರುತ್ತೆ ಅನ್ನೋದು ಕಾಲಜ್ಞಾನದಲ್ಲಿದ್ದಂತ ವಿಷಯ ಆಗಿತ್ತು. ಆ ವಿಷಯಗಳನ್ನ ನಮ್ಗೆ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಎಲ್ಲಾ ಕಡೆ ತಿಳಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇದರಲ್ಲಿ ನೀವು ನೋಡ್ಬೋದು, ರಾಮೇಶ್ವರಂ ಮಂಡಲ್ ಮೂಲಕ ಕರ್ನಾಟಕದಲ್ಲೂ ಕೂಡ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಮೊದಲ ಬಾರಿಗೆ ಅವರು ಈ ವಿಷಯಗಳನ್ನ ತಿಳಿಸೋದಕ್ಕೆ ಬರ್ತಾ ಇದ್ದಾರೆ. ಯಾವಾಗ ಜೂನ್ 24ರಿಂದ ಜೂನ್ 30ನೇ ತಾರೀಕು ತನಕ 2024ನೇ ಇಸ್ವಿ ಈ ತಿಂಗಳಲ್ಲೇ ಸುಮಾರು ಒಂದು 6 ದಿನ ಬೆಂಗಳೂರಲ್ಲಿ ಶಂಕರ ಮಠ ಭಾರತೀ ತೀರ್ಥ ಸಭಾಭವನ ಶೃಂಗೇರಿ ಮಠದಲ್ಲಿ ಇಲ್ಲಿ ಇವರು ಕಾಲಜ್ಞಾನದ ಬಗ್ಗೆ ಅಚ್ಯುತಾನಂದ ದಾಸ್ ಅವರು ಒಡಿಸ್ಸಿ ಭಾಷೆನಲ್ಲಿ ಬರೆದಿದ್ದಾರೆ. ಅದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ, ಅಲ್ಲಿರೋ ಲೋಕಲಿಟಿಗೆ ಅರ್ಥ ಆಗುತ್ತೆ ಅಂತ ವಿಷಯಗಳನ್ನ ನಮಗ್ ತಿಳಿಸೋ ಪ್ರಯತ್ನನ ಇವರು ಮಾಡ್ತಾ ಇದ್ದಾರೆ. ಅವರು ಹಿಂದಿನಲ್ಲಿ ಎಷ್ಟೋ ಸಾವಿರ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ರು. ಜನ ಅವುಗಳಿಗೆ ಸ್ವಲ್ಪನಾದ್ರೂ ಕ್ವಶನ್ ಅನ್ನೋದು ಇದ್ದೇ ಇರುತ್ತೆ. ಡೈರೆಕ್ಟ್ ಆಗಿ ಇದನ್ನ ಕೇಳಿ ತಿಳ್ಕೊಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅಂಥವ್ರು ಇವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು, ಅವರ ಜೊತೆ ಡಿಸ್ಕಸ್ಸು ಮಾಡಬಹುದು ಅಂತಾನೆ ಹೇಳ್ತಾ ಇದ್ದಾರೆ. ಅದನ್ನೇ ಶಂಕರಪುರಂ ಅಲ್ಲಿರುವಂತ ಈ ಮಠದಲ್ಲಿ ನಾನು ಹೇಳಿದ ಡೇಟು ಜೂನ್ 24ರಿಂದ 30ನೇ ತಾರೀಕು ತನಕ ಇಲ್ಲೇ ಇರ್ತಾರೆ. ಒಂದು 4 ಅವರ್ ಡಿಸ್ಕಷನ್ ಪ್ರೋಗ್ರಾಮ್ ಇರುತ್ತೆ. ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಡಿಸ್ಕಸ್ ಮಾಡ್ಬೋದು, ಪ್ಲಸ್ ವಿಷಯಗಳನ್ನ ಕೂಡ ತಿಳ್ಕೊಬಹುದು ಅಂತಾನೆ ಇವರು ಹೇಳ್ತಾ ಇರೋದು. ಮುಂದೆ ಆಗುವಂತ ಬದಲಾವಣೆಗಳು ಏನು, ಯಾವ ರೀತಿ ಯಾವಾಗ ನಡೆಯುತ್ತೆ, ಕೆಲವೊಬ್ರಿಗೆ ಡೌಟ್ ಇರುತ್ತಲ್ಲ, ಇದು ನಾಳೆ ನಡೆಯುತ್ತಾ, ಮುಂದಿನ ದಿನ ನಡೆಯುತ್ತಾ, ಮುಂದಿನ ವಾರ ನಡೆಯುತ್ತಾ, ಎಕ್ಸಾಕ್ಟ್ ಡೇಟ್ ಹೇಳಿ ಅಂತ ಕೇಳ್ತಾ ಇರ್ತೀರಾ. ಡೇಟ್ ಯಾರ ಕೈಲೂ ಹೇಳೋದಕ್ಕೆ ಆಗೋದಿಲ್ಲ ಅಂತಾನೆ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇರ್ತೀನಿ. ಅವಕ್ಕೆಲ್ಲ ಕ್ಲಾರಿಫಿಕೇಶನ್ ಸಿಗಬೇಕು ಅಂದ್ರೆ ಒಬ್ಬೊಬ್ರು ಇವುಗಳನ್ನ ಅರ್ಥ ಮಾಡ್ಕೊಂಡಿರೋರು, ಅದನ್ನ ತುಂಬಾ ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇರೋರು ಮಾತ್ರ ಕ್ಲಾರಿಟಿ ಅನ್ನೋದನ್ನ ಕೊಡ್ಬೋದು. ಅಂತ ಕ್ಲಾರಿಟಿ ಕೊಡೋದಕ್ಕೋಸ್ಕರನೇ ಪಂಡಿತ್ ಶ್ರೀ ಕಾಶಿನಾಥ್ ಮಿಶ್ರಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸುಮಾರು 7 ದಿನ ಇರ್ತಾರೆ. ಫೋನ್ ನಂಬರ್ ಕೂಡ ಇಲ್ಲಿದೆ. ಕನ್ನಡದಲ್ಲಿ ಕೇಳೋರು ಕನ್ನಡದಲ್ಲಿ ಕೇಳ್ಬೋದು. ಇನ್ನ ಬೇರೆ ಭಾಷೆನಲ್ಲಿ ಯಾವ ಭಾಷೆನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು ಅಂತಿದ್ದೀರೋ ನಿಮ್ಮಿಷ್ಟ. ಹಿಂದಿ, ಕನ್ನಡ, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು. ಕರ್ನಾಟಕದಲ್ಲಿರೋದ್ರಿಂದ ಕನ್ನಡಿಗರು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇರ್ತೀರಾ. ಈಗ ಕಾಲಜ್ಞಾನದ ವಿಷಯಗಳು 2-3 ವರ್ಷದಿಂದ ತುಂಬಾನೇ ಹೈಪ್ ಆಗ್ತಾ ಇದೆ. ಅದ್ರ ಬಗ್ಗೆ ಜನ ತಿಳ್ಕೊಳ್ಳೋಣ, ಮುಂದೆ ಯಾವ ದಾರಿ ಸರಿ ಅಂತ ಅರ್ಥ ಮಾಡ್ಕೊಳ್ಳೋಣ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಏನ್ ಫೀಸ್ ಸ್ಟ್ರಕ್ಚರ್ ಇದೆ ನಿಜವಾಗ್ಲೂ ಅದೆಲ್ಲ ಗೊತ್ತಿಲ್ಲ. ಬಟ್ ಯಾರೋ ಒಬ್ರು ಹೀಗೆ ಗೊತ್ತಿರೋರು ಈ ವಿಷಯಗಳನ್ನ ತಿಳಿಸೋದಕ್ಕೆ ಅಂತಾನೆ ಅವ್ರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನೀವು ದಯವಿಟ್ಟು ಈ ವಿಷಯಗಳನ್ನ ಜನರಿಗೆ ತಿಳಿಸಿ. ತುಂಬಾ ಡೌಟ್ಗಳು ಜನಕ್ಕೆ ಇದ್ದೇ ಇರುತ್ತೆ. ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿಸ್ತಾ ಇರುವಂತ ಆ ಮಠಾಧೀಶರು ಯಾರಾದ್ರೂ ಬೆಂಗಳೂರು ಕಡೆ ಬಂದ್ರೆ ಅವನ್ನ ಕೇಳಿ ತಿಳ್ಕೊಬಹುದು, ಇಲ್ಲಾಂದ್ರೆ ನಾವೇ ಅಲ್ಲಿ ಹೋಗಿ ತಿಳ್ಕೊಬೇಕಾಗತ್ತೆ. ಇನ್ನ ಅಚ್ಯುತಾನಂದ ದಾಸ್ ಅವ್ರದ್ದು ಅಂದ್ರೆ ಒಡಿಶಾ ಪುರಿ ಜಗನ್ನಾಥ ಟೆಂಪಲ್ಗೆ ಹೋಗಿ ಅಲ್ಲಿ ವಿಷಯಗಳನ್ನ ಕೇಳಿ ತಿಳ್ಕೊಬಹುದು. ಬಟ್ ಆದ್ರೆ ಕಂಪ್ಲೀಟ್ ಆಗಿ ಸಿಗೋದಿಲ್ಲ. ಕಾರಣ ಯಾರು ಇದಕ್ಕೆ ಅಂತಾನೆ ಕೂತಿರೋದಿಲ್ಲ, ಹುಡುಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಏನಂದ್ರೆ ನಮ್ಮ ಹತ್ರನೇ ಹುಡುಕೊಂಡು ಬರ್ತಾ ಇದೆ ಅಂದಾಗ ಕೇಳಿ ತಿಳ್ಕೊಳ್ಳೋರು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ತಿಳ್ಕೊಬಹುದು. ಈ ಡೇಟ್ಗಳಲ್ಲಿ ನೀವು ಹೋಗಿ ಅವರ ಜೊತೆ ಮುಂದಿನ ದಿನಗಳು ಯಾವ ತರ ಇರುತ್ತೆ. ಎಷ್ಟೋ ಜನ ನನ್ನ ಪ್ರೋಗ್ರಾಮ್ ಅಲ್ಲಿ ನಾನು ನೋಡಿದಾಗ ಕಮೆಂಟ್ಸ್ಗಳು ಆಗ್ತಾ ಇರ್ತೀರಾ, ಯಾವಾಗ ಆಗುತ್ತೆ, ಎಕ್ಸಾಕ್ಟ್ ಡೇಟ್ ಹೇಳಿ, ಅದೇಳಿ ಇದೇಳಿ ಅಂತ ಕೇಳ್ತಾ ಇರ್ತೀರಾ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿಲ್ಲದೆ ಇರೋದು ತುಂಬಾನೇ ಇದೆ ಪ್ರಪಂಚದಲ್ಲಿ. ನನಗೆ ಗೊತ್ತಿರೋದು ತುಂಬಾನೇ ಕಡಿಮೆ. ಅದರಲ್ಲಿ ನನಗೆ ಅರ್ಥ ಆಗಿರೋ ಮಟ್ಟಿಗೆ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಿರ್ತೀನಿ. ಅದ್ರಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಅರ್ಥ ಆಗದೆ ಇರೋರು ತುಂಬಾ ಜನ ಇರ್ತೀರಾ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಂಥವ್ರ ಜೊತೆ ಹೋಗಿ ಡಿಸ್ಕಸ್ ಮಾಡಿ. ನಾನು ಇವ್ರ ಜೊತೆಗೆ ಇನ್ನ ಬೇರೆಯವ್ರ ಹೆಸರು ಹೇಳ್ತಾ ಇರ್ತೀನಿ. ನಿಮ್ಗೆ ಎಕ್ಸಾಂಪಲ್ ಉಳಿವಿ ಮಠಕ್ಕೂ ಹೋಗಿ ಡಿಸ್ಕಸ್ ಮಾಡಿ. ಅಲ್ಲೂ ಕೂಡ ಎಷ್ಟೋ ವಿಷಯಗಳು ನಿಮಗೆ ಸಿಗುತ್ತೆ ಅಂತ ಎಷ್ಟೋ ಪ್ರೋಗ್ರಾಮ್ ಅಲ್ಲಿ ಹೇಳಿದೀನಿ. ಉಳಿವಿ ಮಠದಂತೂ ತುಂಬಾ ಪ್ರೋಗ್ರಾಮ್ಗಳು, ಅದರಲ್ಲೂ ಶರಣರು ಬರ್ದಿದ್ದು 800 ವರ್ಷಗಳ ಹಿಂದೆ ಬರ್ದಿದ್ದಂತ ಕಾಲಜ್ಞಾನಗಳನ್ನ ನಾನು ಡಿಸ್ಕಸ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ಡೈಲಿ ಒಂದೊಂದಾದ್ರೂ ತಿಳಿಸ್ತಾನೆ ಇರ್ತೀನಿ. ಏಕೆ ಅಂದ್ರೆ ಅದ್ರಲ್ಲಿ ಅಂತ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಿದೆ. ಮುಂದೆ ಯಾವ ದಾರಿ ಸರಿ ಅಂತ ನಮಗೂ ತೋರ್ಸೋದಕ್ಕೊಂದು ಅನುಕೂಲ ಆಗೋದ್ರಿಂದ ಆ ವಿಷಯಗಳನ್ನ ನಾನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದಲ್ಲಿ ಆ ಪ್ರೋಗ್ರಾಮ್ಗಳು ಕಂಪ್ಲೀಟ್ ಆದ್ಮೇಲೆ ಸರಿಯಾದ ದಾರಿ ಯಾವುದು ಕರ್ಕೊಂಡು ಹೋಗೋ ಕೆಲಸ
ಗುರುಗಳು ಮಾಡ್ತಾ ಇರ್ತಾರೆ, ಗುರುಗಳನ್ನ ತೋರ್ಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಯಾವ ಗುರುಗಳ ಹತ್ರ ಹೋಗಬೇಕು, ಯಾರು ಸರಿ ಯಾರು ತಪ್ಪು, ಯಾವ್ದನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತೋರ್ಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಅದು ನಮ್ಮ ಕೆಲಸ ಅಂತ ನಾವು ಅನ್ಕೊಂಡಿದೀವಿ. ಒಬ್ಬೊಬ್ರು ಒಂದೊಂದು ರೀತಿ ಬದುಕ್ತಾ ಇರ್ಬೋದು, ಅವರವರ ಕೆಲಸ ಬೇರೆ ಅನ್ಕೊಂಡಿರ್ಬೋದು. ಆದ್ರೆ ನಮ್ಮ ಕೆಲಸ ನಾವು ಅನ್ಕೊಂಡಿರೋದು ಜನಕ್ಕೆ ಒಂದೊಳ್ಳೆ ದಾರಿ ತೋರ್ಸೋಣ ಅನ್ನೋದಷ್ಟೇ ನಮ್ಮ ಪ್ರಯತ್ನ. ಇಲ್ಲಿ ಯಾರು ಏನೇ ಅನ್ಕೊಳ್ಳಿ. ಇನ್ನ ಕಾಲಜ್ಞಾನದ ಬಗ್ಗೆ ಡೌಟ್ಗಳಿರೋರು ಇಲ್ಲಿ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಗಿರೋ ಡೌಟ್ಗಳನ್ನ ಕ್ಲಾರಿಫೈ ಮಾಡೋದಕ್ಕೆ ಒಂದೊಂದ್ಸಲ ನನಗೂ ಆಗೋದಿಲ್ಲ, ಯಾಕೆಂದ್ರೆ ನನಗೂ ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿರೋದು ಮಾತ್ರ ನಾನು ಕ್ಲಾರಿಫೈ ಮಾಡ್ಬೋದು. ಯಾಕೆಂದ್ರೆ ನಾನು ಓದಿ ತಿಳ್ಕೊಂಡಿರೋದು, ಇವರು ಕೂಡ ಓದಿ ತಿಳ್ಕೊಂಡಿದ್ರು ಇವರು ಒಡಿಶಾ ಲ್ಯಾಂಗ್ವೇಜ್ ಅಲ್ಲಿ ಇರುವಂತ ವಿಷಯಗಳನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು, ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರುವಂತದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಂದು ಕಡೆ ಕ್ರೋಢೀಕರಿಸಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತ ಪ್ರಯತ್ನಕ್ಕೆ ನೀವು ಹೋಗಿ ಸಾಥ್ ಕೊಡಿ, ಪ್ಲಸ್ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ನಾನು ಕೂಡ ಸಾಧ್ಯ ಆದ್ರೆ ಹೋಗ್ತಾ ಇದ್ದೀನಿ, ಅವ್ರ ಹತ್ರ ಕ್ಲಾರಿಫಿಕೇಶನ್ ನಾವು ತಗೋಬೇಕಾಗತ್ತೆ. ಎಷ್ಟು ಆಗಾಗ್ಗೆ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಜನಗಳು ಕೇಳ್ತಾನೆ ಇರ್ತೀರಾ ಇದ್ರ ಬಗ್ಗೆ ಅದ್ರ ಬಗ್ಗೆ, ಎಷ್ಟೋ ಕ್ವಶನ್ಗಳು ನಮಗೂ ಕ್ಲಾರಿಟಿ ಅನ್ನೋದು ಸಿಕ್ಕಿರೋದಿಲ್ಲ. ಇನ್ನ ಎಷ್ಟೋ ಜನ ಗೊತ್ತೇ ಇಲ್ಲ, ಆದ್ರೂ ಏನೇನೋ ಹೇಳ್ತಾ ಇರ್ತಾರೆ. ಅದರಲ್ಲಿ ಜನ ನಂಬ್ಕೊಂಡು ಮೋಸ ಹೋಗೋರು ಇರ್ತಾರೆ. ಅದನ್ನ ಬಿಟ್ಟು ಕ್ಲಾರಿಟಿ ಇರೋರ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ರೆ ನಮ್ಗೊಂಚೂರಾದ್ರೂ ಸಿಗ್ಬೋದು. ಅಂತ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಹೋಗಿ ಇವ್ರ ಜೊತೆ ಡಿಸ್ಕಸ್ ಮಾಡಿ. ಇನ್ನ ಉಳುವಿಗೆ ಹೋಗಿ ಡಿಸ್ಕಸ್ ಮಾಡಿ. ಇನ್ನ ಸಾಲೆ ಅಂತ ಒಂದು ಪ್ಲೇಸ್ಗೆ ಹೋಗಿದೆ ಅಂತ ನಿಮ್ಗೂ ಹೇಳಿದ್ದೀನಿ. ಸೋಮಶೇಖರ್ ಸರ್ ನಿಮ್ ಜೊತೆ ಎಷ್ಟೋ ಸಲ ಮಾತಾಡಿರ್ಬೋದು, ಎಷ್ಟೋ ಜನ ಹೋಗಿ ತಿಳ್ಕೊಂಡಿರ್ಬೋದು. ಅಲ್ಲಿ ನಡೀತಾ ಇರುವಂತ ವಿಶೇಷ ಸಂಗತಿಗಳ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀನಿ. ಇದೇ ರೀತಿ ಎಷ್ಟೋ ಜಾಗಗಳಿದೆ ತಿಳ್ಕೊಳ್ಳುವಂಥದ್ದು. ಮೊನ್ನೆ ಕೂಡ ಇನ್ನೊಂದು ಮಠಕ್ಕೆ ಹೋಗಿ ಬಂದೆ, ಇನ್ನೊಂದು ಆಶ್ರಮಕ್ಕೆ ಹೋಗಿ ಬಂದೆ. ಅಲ್ಲೂ ಸುಮಾರು 100 ವರ್ಷಗಳ ಹಿಂದೆ ಸಿದ್ಧಿಗಳನ್ನ ಯಾವ ರೀತಿ ಸಾಧಿಸ್ತಾ ಇದ್ರು, ಯಾವ ರೀತಿ ಯೋಗ ಮಾಡಿದ್ರೆ ಧ್ಯಾನ ಮಾಡಿದ್ರೆ ಸಿದ್ಧಿಗಳು ಬರುತ್ತೆ ಅಂತ ತಿಳಿಸಿದ್ರು. ಅಂತ ಮಠಗಳಿಗೂ ಹೋಗಿ ಬಂದೆ. ಅವುಗಳಲ್ಲೂ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಧ್ಯಾನ ಮಾಡೋದು ಅಷ್ಟು ಈಸಿ ಅಲ್ಲ. ಯಾವ ಧ್ಯಾನ ಯಾವ ಸ್ವರೂಪದಲ್ಲಿ ಮಾಡಿದ್ರೆ ಯಾವ ಸಿದ್ಧಿ ಅನ್ನೋದು ಸಿಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಡ್ತೀನಿ, ಧ್ಯಾನ ಮಾಡ್ಬಿಡ್ತೀನಿ, ಎಲ್ಲ ಕರ್ಮ ಕಳ್ಕೊಂಡ್ಬಿಡ್ತೀನಿ ಅನ್ನೋದು ಸುಳ್ಳು ಅಂತ ಜ್ಞಾನಿಗಳೇ ಬರೆದಿದ್ದಾರೆ. ಅದನ್ನ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸುವಂತ ಪ್ರೋಗ್ರಾಮ್ಗಳು ಮುಂದಿನ ದಿನಗಳಲ್ಲಿ ನನ್ನ ಕೈಲಿ ಆಗೋಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಿಂದ ಒಂದು 4 ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಅಂತ ಜ್ಞಾನಿಗಳು ನಮಗೂ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಆ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನ ಇವ್ರನ್ನ ನೀವು ಆದಷ್ಟು ಹೋಗಿ ಮೀಟ್ ಮಾಡಿ ಮೊದಲೇ ಪ್ರಿಯರ್ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಯಾವಾಗ ಯಾವ ಟೈಮಿಂಗ್ಸ್ಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗುತ್ತೋ, ಯಾವ ಡೇಟ್ಗೆ ಸಿಗುತ್ತೋ ಹೋಗಿ. ಯಾಕೆಂದ್ರೆ ಈಗ ಆಲ್ರೆಡಿ ಸಂಜೆ ಟೈಮು ಮಳೆಯನ್ನ ತುಂಬಾ ಜಾಸ್ತಿ ಇರುತ್ತೆ. ಆದಷ್ಟು ಇವ್ರ ಹತ್ರ ಹೋಗಿ ನಿಮಗ್ ಬೇಕಾಗಿರೋ ಕ್ಲಾರಿಫಿಕೇಶನ್ ನೀವು ತಗೊಳ್ಳಿ, ನಮಗ್ ಬೇಕಾಗಿರೋ ಕ್ಲಾರಿಫಿಕೇಶನ್ ನಾನು ತಗೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಇನ್ನ ನೆಕ್ಸ್ಟ್ ವಚನಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಆ ವಚನಗಳ ಬಗ್ಗೆ ತಿಳ್ಕೊಳ್ಳಿ. ಅದರಲ್ಲಿರುವಂತ ಕ್ವಶನ್ಗಳು ನೀವು ಹೋಗಿ ಉಳುವಿನಲ್ಲಿ ಡಿಸ್ಕಸ್ ಮಾಡ್ಬೋದು, ತಿಳ್ಕೊಬಹುದು. ಅದಕ್ಕೂ ಅಲ್ಲಿ ನಿಮಗೆ ಮೂಲಗಳು ಸಿಗ್ತವೆ ಅಂತ ಹೇಳ್ತಾ ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.